ಬೆಳ್ತಂಗಡಿ ಪೊಲೀಸರು ಕೆಲವು ದಿನಗಳ ಹಿಂದೆ ಅಭೂತಪೂರ್ವವಾದ ಕಾರ್ಯಾಚರಣೆ ಮಾಡಿದ್ದರು. ಬೆಳ್ತಂಗಡಿಯ KEB ರಸ್ತೆಯ ಪವನ್ ಕ್ಯಾಂಟೀನ್ನ ಹಿಂಬದಿಯ ಕೊಠಡಿಯಲ್ಲಿ ನಡೆಯುತ್ತಿದ್ದಂಥ ವೇಶ್ಯಾವಾಟಿಕೆಯ ಜಾಲವೊಂದನ್ನು ಪತ್ತೆ ಹಚ್ಚಿದ್ದರು. ಪವನ್ ಕ್ಯಾಂಟೀನ್ನ ಮಾಲೀಕ ಸುಂದರ್ ಶೆಟ್ಟಿ ಮತ್ತು ಅಲ್ಲಿ ವೇಶ್ಯಾವಾಟಿಕೆ ನಡೆಸುತ್ತಿದ್ದಂತಹ ಮಹಿಳೆಯನ್ನು ರಕ್ಷಿಸಿದರು. ಆಕೆಯ ಪತಿ ಉಸ್ಮಾನನ್ನು ಬಂಧಿಸಿದರು. ಇಬ್ಬರು ಸದ್ಯಕ್ಕೆ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ರಕ್ಷಿಸಲ್ಪಟ್ಟ ಹೆಣ್ಣುಮಗಳು ಮನೆಗೆ ಹೋಗಿದ್ದಾಳೆ. ಪೊಲೀಸರು ಈ ಪ್ರಕರಣವನ್ನು ಹೊಂಚು ಹಾಕಿ ಕಾರ್ಯಾಚರಣೆ ನಡೆಸಿದ್ದರು. ಸ್ಥಳೀಯವಾಗಿ ಕುತೂಹಲಕ್ಕೆ ಕಾರಣವಾಗಿದ್ದಂತಹ ಈ ಪ್ರಕರಣದಲ್ಲಿ ಪೊಲೀಸರು ಮಾನವ ಕಳ್ಳಸಾಗಣೆಯ ಸೆಕ್ಷನ್ನ ಹಾಕಿ ಸರಿಯಾಗಿಯೇ ಜಡಿದಿದ್ದಾರೆ. ಆದ್ದರಿಂದ ಬಂಧಿತ ಆರೋಪಿಗಳಿಗೆ ಇಂದಿನವರೆಗೂ ಜಾಮೀನು ಸಿಕ್ಕಿಲ್ಲ. ಸಾಮಾನ್ಯವಾಗಿ ವೇಶ್ಯಾವಾಟಿಕೆ ಜಾಲವನ್ನು ಪೊಲೀಸರು ಬಯಲಿಗೆಳೆದಂಥ ಸಂದರ್ಭದಲ್ಲಿ SIT ಆ್ಯಕ್ಟಿನ ಕೆಲವು ಸೆಕ್ಷನ್ಗಳ ಅಡಿಯಲ್ಲಿ FIR ದಾಖಲಿಸ್ತಾರೆ. ಅಂದರೆ ಸಪ್ರೆಷನ್ ಆಫ್ ಇಮ್ಮೋರಲ್ ಟ್ರಾಫಿಕ್ ಆ್ಯಕ್ಟ್ ಅಂತ ಇದೆ. ಅದು ಬೇಲೇಬಲ್ ಒಫೆನ್ಸ್. ಪೊಲೀಸರು ನ್ಯಾಯಾಲಯಕ್ಕೆ ಆರೋಪಿಗಳನ್ನು ಹಾಜರುಪಡಿಸಿದರೆ ನ್ಯಾಯಾಲಯ ಜಾಮೀನು ಕೊಡ್ತದೆ. ಆದರೆ ಆ ಸೆಕ್ಷನ್ ಅಡಿಯಲ್ಲಿ ದಾಖಲಿಸಿಕೊಂಡ FIRಗೆ ಬೆಳ್ತಂಗಡಿ ಪೊಲೀಸರು ಮತ್ತೊಂದು ಸೆಕ್ಷನನ್ನು ಸೇರಿಸಿದ್ದಾರೆ. ಅದು ಮಾನವ ಕಳ್ಳಸಾಗಾಣಿಕೆಯ ಸೆಕ್ಷನ್. ಇಂದಿನ IPC ಕಾಯ್ದೆ ಅನ್ವಯ ಅದು ಸೆಕ್ಷನ್ 370. ಈಗ BNS ಅಡಿಯಲ್ಲಿ 243 ಅಂದರೆ 243 ಕ್ಲಾಸ್ 2 7 ವರ್ಷಗಳಿಗಿಂತ ಕಡಿಮೆ ಇಲ್ಲದ ಶಿಕ್ಷೆ ಇರುವಂತಹ ಸೆಕ್ಷನ್ ಅದು. ಸ್ಥಳೀಯ ನ್ಯಾಯಾಲಯ ಜಾಮೀನು ಕೊಡಲಿಕ್ಕೆ ಆಗುವುದಿಲ್ಲ. ಸೆಷನ್ಸ್ ಕೋರ್ಟಿಗೆ ಜಾಮೀನಿಗೆ ಅರ್ಜಿ ಸಲ್ಲಿಸಬೇಕು. ಪೊಲೀಸರು ಯಾಕೆ ಈ ಸೆಕ್ಷನನ್ನು ಈ ಪ್ರಕರಣಕ್ಕೆ ಅಳವಡಿಸಿದರು ಎನ್ನುವುದು ನಿಗೂಢ. ಯಾಕಂತ ಹೇಳಿದರೆ ಈ ಪ್ರಕರಣದಲ್ಲಿ ಸಂತ್ರಸ್ತ ಮಹಿಳೆ ಆರೋಪಿಯ ಹೆಂಡತಿ. ಆಕೆಯನ್ನು ವಿಮೆನ್ ಟ್ರಾಫಿಕಿಂಗ್ ಮಾನವ ಕಳ್ಳಸಾಗಾಣಿಕೆ ಮಾಡುವಂತಹ ಸಂಬಂಧವೇ ಇಲ್ಲ. ಒಂದು ವೇಳೆ ಆರೋಪಿಗಳ ಪರ ವಕೀಲರು ಆ ಮಹಿಳೆಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಆಕೆಯ ಹೇಳಿಕೆಯನ್ನು ನ್ಯಾಯಾಲಯದಲ್ಲಿ ಅಂದರೆ ಸೆಕ್ಷನ್ 183 ಅಡಿಯಲ್ಲಿ ದಾಖಲಿಸಲು ಕೋರಿಕೊಟ್ಟರೆ ಇಡೀ ಪ್ರಕರಣ ನ್ಯಾಯಾಲಯದಲ್ಲಿ ಬಿದ್ದು ಹೋಗ್ತದೆ. ಹಾಗಾದರೆ ಪೊಲೀಸರು ಯಾಕೆ ಈ ಸೆಕ್ಷನನ್ನು ಹಾಕಿದರು ಎನ್ನುವಂಥ ಪ್ರಶ್ನೆ ಮೂಡ್ತದೆ. ಪೊಲೀಸರು ನಡೆಸಿದಂತಹ ಕಾರ್ಯಾಚರಣೆಗೆ ವ್ಯಾಪಕವಾದಂತಹ ಪ್ರಚಾರ ಸಿಕ್ಕಿತ್ತು. ಪೊಲೀಸರು ಮಾಡಿದಂತಹ ಕೆಲಸವನ್ನು ಸಾರ್ವಜನಿಕರು ಶ್ಲಾಘನೆ ವ್ಯಕ್ತಪಡಿಸಿದರು. ಅಂಥ ಪ್ರಕರಣದಲ್ಲಿ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದರೆ ನ್ಯಾಯಾಲಯ ತಕ್ಷಣವೇ ಜಾಮೀನು ನೀಡಿದರೆ ಪೊಲೀಸರು ಮುಜುಗರಕ್ಕೆ ಒಳಗಾಗ್ತಾರೆ. ಅದನ್ನು ತಪ್ಪಿಸಲಿಕ್ಕೆ ಬೇಕಾಗಿಯೇ ಪೊಲೀಸರು ನ್ಯಾಯಾಲಯದಲ್ಲಿ ಜಾಮೀನು ಸಿಗಲೇಬಾರದು ಎನ್ನುವ ಕಾರಣಕ್ಕಾಗಿ ಇಂತಹ ಸೆಕ್ಷನ್ಗಳನ್ನು ಬಳಸುತ್ತಿದ್ದಾರೆ. ಈ ಸೆಕ್ಷನನ್ನು ಬಳಸಿಕೊಂಡೇ ಪೊಲೀಸರು ಈ ಹಿಂದೆ ವೇಶ್ಯಾವಾಟಿಕೆಯ ಜಾಲವನ್ನು ಬೆನ್ನು ಮೂಳೆ ಮುರಿದದ್ದು. ಯಾಕಂತ ಹೇಳಿದರೆ ಯಾವ ವೇಶ್ಯಾವಾಟಿಕೆ ಜಾಲದಲ್ಲಿ ನಿರತರಾಗಿದ್ದಂತಹ ವ್ಯಕ್ತಿಗಳು ಅವರಿಗೆ ಒಂದು ಧೈರ್ಯ ಇರ್ತಾಯಿತ್ತು. ಯಾಕಂತ ಹೇಳಿದರೆ ಇದು ಕಂಪೌಂಡೇಬಲ್ ಒಫೆನ್ಸ್ ಅಂದರೆ ದಂಡ ಕಟ್ಟಿ ಪಾರಾಗುವಂತಹ ಅಪರಾಧ. ಇದರಲ್ಲಿ ಒತ್ತಡಗಳು ಇರುವುದಿಲ್ಲ, ಬಲಾತ್ಕಾರಗಳು ಇರುವುದಿಲ್ಲ. ಸ್ವಯಂ ಪ್ರೇರಿತವಾಗಿ ಬಂದಂತಹ ಹೆಣ್ಣು ಮಕ್ಕಳನ್ನು ಬಳಸಿಕೊಂಡು ವ್ಯವಹಾರ ನಡೆಸುವಂತಹ ದಂಧೆ ಇದು. ಅಂತಹ ದಂಧೆಯಲ್ಲಿ ಯಾವುದೇ ರೀತಿಯ ವಿಚಾರಗಳು ಪ್ರಸ್ತಾಪ ಆಗುವುದಿಲ್ಲ. ಹೆಣ್ಮಕ್ಕಳು ಸಹ ಸ್ವತಃ ಗೊತ್ತಿದ್ದೇ ಆ ದಂಧೆಗೆ ಬರ್ತಾರೆ. ಆದ್ದರಿಂದಾಗಿ ದಂಧೆ ನಡೆಸುವವರು ಒಂದು ರೀತಿಯಲ್ಲಿ ರಕ್ಷಣೆಯನ್ನು ಪಡಿತಾ ಇದ್ದರು.
ಆದರೆ ಈ ದಂಧೆ ಸಾರ್ವಜನಿಕವಾಗಿ ಪೊಲೀಸರ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುತ್ತಾ ಇತ್ತು. ಪೊಲೀಸರು ಲಂಚ ಪಡೆದುಕೊಂಡು ಇಂತಹ ದಂಧೆಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ ಎನ್ನುವಂಥ ಆರೋಪಗಳು ಬರ್ತಾಯಿತ್ತು. ಅದಕ್ಕಾಗಿ ಪೊಲೀಸರು ಆ ಆರೋಪದಿಂದ ಮುಕ್ತರಾಗಲು ಇಂತಹ ಸೆಕ್ಷನ್ಗಳನ್ನು ಜಡಿತಾರೆ. ಇದೀಗ ಪವನ್ ಕ್ಯಾಂಟೀನ್ನ ಮಾಲೀಕ ಸುಂದರ್ ಶೆಟ್ಟಿ ಮತ್ತು ಪೊಲೀಸರು ರಕ್ಷಿಸಿದಂಥ ಮಹಿಳೆಯ ಪತಿ ಉಸ್ಮಾನ್ ಅವರು ಸಹ ಇದೀಗ ಈ ಕೇಸಿನಲ್ಲಿ ಜೈಲು ಪಾಲಾಗುವಂತಾಗಿದೆ. ಅವರಿಗೆ ಇನ್ನೂ ಜಾಮೀನು ಸಿಕ್ಕಿಲ್ಲ. ಹಾಗಾದರೆ ಸುಂದರ್ ಶೆಟ್ಟಿಯವರು ತನ್ನ ಹೋಟೆಲಿನಲ್ಲಿ ಈ ದಂಧೆಗೆ ಅವಕಾಶ ಮಾಡಿಕೊಟ್ಟದ್ದು ಯಾಕೆ ಎನ್ನುವ ಪ್ರಶ್ನೆ ಬರ್ತದೆ. ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿಯಾಗಿ ಕೆ ಅರುಣ್ ಅವರು ಅಧಿಕಾರ ವಹಿಸಿಕೊಂಡ ನಂತರ ತನ್ನ ಅಧೀನ ಅಧಿಕಾರಿಗಳಿಗೆ ಒಂದು ಸ್ಪಷ್ಟ ಸೂಚನೆಯನ್ನು ನೀಡಿದರು. ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಆಸ್ಪದ ನೀಡಿದರೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುತ್ತೇನೆ ಅಂತ ಹೇಳಿ ಅವರು ಉಡುಪಿಯಲ್ಲಿ ಎಸ್ ಪಿ ಆಗಿದ್ದಂಥ ಸಂದರ್ಭದಲ್ಲಿ ಹಲವು ಮಂದಿ ಸಬ್ ಇನ್ಸ್ಪೆಕ್ಟರ್ಗಳನ್ನು ಅಮಾನತು ಮಾಡಿದ್ದರು. ಯಾಕಂತ ಹೇಳಿದರೆ ಅಕ್ರಮ ಮರಳು ದಂಧೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎನ್ನುವಂಥ ಆರೋಪದಲ್ಲಿ ಒಂದು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಅಕ್ರಮ ಮರಳುಗಾರಿಕೆ ನಡೆದಿದ್ದು, ಅಲ್ಲಿಂದ ಎತ್ತಲ್ಪಟ್ಟ ಮರಳನ್ನು ಬೇರೊಂದು ಕಡೆಗೆ ಸಾಗಿಸುವಾಗ ಇನ್ನೊಂದು ಪೊಲೀಸ್ ಠಾಣೆಯ ವ್ಯಾಪ್ತಿಯ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಯಾವ ಠಾಣಾ ವ್ಯಾಪ್ತಿಯಿಂದ ಮರಳನ್ನು ತೆಗೆಯಲಾಗುತ್ತಿತ್ತ ಆ ಠಾಣೆಯ ಸಬ್ ಇನ್ಸ್ಪೆಕ್ಟರನ್ನು ಅಮಾನತು ಮಾಡಲ್ಲ. ಆ ಕಾರಣಕ್ಕಾಗಿ ಪೊಲೀಸ್ ಅಧಿಕಾರಿಗಳು ಎಸ್ ಪಿ ಅವರ ಈ ಕಟ್ಟುನಿಟ್ಟಿನ ಕ್ರಮದ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಅಕ್ರಮ ವ್ಯವಹಾರಗಳನ್ನು ತಡೆದು ನಿಲ್ಲಿಸಿದ್ದರು. ಅದರಲ್ಲಿ ವೇಶ್ಯಾವಾಟಿಕೆಯೂ ಒಂದು. ಬೆಳ್ತಂಗಡಿ ಪರಿಸರದಲ್ಲಿ ಹಲವು ವಸತಿ ಗೃಹಗಳಿವೆ. ಆ ವಸತಿ ಗೃಹಗಳಲ್ಲಿ ಈ ರೀತಿಯ ಚಟುವಟಿಕೆಗಳು ನಡೆಯುತ್ತಿದ್ದದ್ದು ಮಾಮೂಲಿ ಆಗಿತ್ತು. ಹೆಣ್ಣು ಮಕ್ಕಳನ್ನು ಇಟ್ಟುಕೊಂಡೇ ವ್ಯವಹಾರ ಮಾಡುತ್ತಿದ್ದಂತಹ ವಸತಿ ಗೃಹಗಳು ಇದ್ದವು. ಈ ಹಿಂದೆ ಉಜಿರೆಯ ವಸತಿ ಗೃಹದಲ್ಲಿ ಇಂಥದ್ದೇ ವ್ಯವಹಾರ ನಡೆಯುತ್ತಿದ್ದಾಗ ಕೆಲವರು ಪ್ರತಿಭಟಿಸಿ ಆ ವ್ಯವಹಾರವನ್ನು ಬಯಲಿಗೆ ಎಳೆದಿದ್ದರು. ಇಂತಹ ಸಂದರ್ಭದಲ್ಲಿ ಪೊಲೀಸರು ಎಲ್ಲ ವಸತಿ ಗೃಹದ ಮಾಲೀಕರಿಗೆ ಒಂದು ಸ್ಪಷ್ಟ ಸೂಚನೆ ನೀಡಿದರು. ಯಾವುದೇ ಕಾರಣಕ್ಕೂ ಅನೈತಿಕ ವ್ಯವಹಾರಕ್ಕೆ ಅವಕಾಶ ನೀಡಬಾರದು. ಒಂದು ವೇಳೆ ಅವಕಾಶ ನೀಡಿದರೆ ದಾಳಿ ಮಾಡಿದಾಗ ಸಿಕ್ಕಿಬಿದ್ದಲ್ಲಿ ವಸತಿಗೃಹದ ಲೈಸೆನ್ಸನ್ನು ಅಮಾನತುಪಡಿಸಲು ಕ್ರಮ ಕೈಗೊಳ್ಳಲಾಗುವುದು ಮತ್ತು ವಸತಿಗೃಹದ ಮಾಲೀಕನೂ ಸೇರಿದಂತೆ ಸಿಬ್ಬಂದಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಅದಕ್ಕಾಗಿ ವಸತಿಗೃಹದ ಸಿಬ್ಬಂದಿಗಳು ಮಾಲೀಕರು ಅನೈತಿಕ ವ್ಯವಹಾರಕ್ಕೆ ಅವಕಾಶ ಕೊಡ್ತಿರಲಿಲ್ಲ. ಅದಕ್ಕಾಗಿ ಆ ದಂಧೆಯಲ್ಲಿ ನಿರತರಾಗಿರುವಂತಹವರು ಬೇರೆಯೇ ಮಾರ್ಗವನ್ನು ಕಂಡು ಹುಡುಕಿದ್ದರು. ಅದಕ್ಕಾಗಿ ಕೆಲವೊಂದು ಮನೆಗಳನ್ನು ಅವರು ಫಿಕ್ಸ್ ಮಾಡಿದರು. ಬೆಳ್ತಂಗಡಿ ನಗರದಲ್ಲಿಯೇ ಒಂದು 3 ಮನೆಗಳು ಇಂಥ ವ್ಯವಹಾರವನ್ನು ನಡೆಸ್ತಾ ಇದ್ದವು. ಇತ್ತೀಚೆಗೆ ಅದಕ್ಕೆ ಸೇರ್ಪಡೆಯಾದದ್ದು ಸುಂದರ್ ಶೆಟ್ಟಿಯವರ ಪವನ್ ಕ್ಯಾಂಟೀನ್. ಆ ಕ್ಯಾಂಟೀನ್ನ ಹಿಂಬದಿಯಲ್ಲಿ ಒಂದು ಪ್ರತ್ಯೇಕವಾದ ಕೊಠಡಿ ಇತ್ತು, ಒಂದು ಅಡುಗೆ ಕೋಣೆಯೂ ಇತ್ತು. ಅದನ್ನು ಬೇರೆ ಯಾರಿಗೂ ಬಾಡಿಗೆ ಕೊಟ್ಟಿದ್ದರು. ಅವರು ಖಾಲಿ ಮಾಡಿ ಹೋದ ನಂತರ ಅದು ಖಾಲಿಯಾಗಿತ್ತು. ಅದನ್ನು ಸುಂದರ ಶೆಟ್ಟಿಯವರು ಈ ವ್ಯವಹಾರಕ್ಕೆ ನೀಡ್ತಾ ಇದ್ದರು. ಯಾರಾದರೂ ಗಿರಾಕಿಗಳನ್ನು ಕರ್ಕೊಂಡು ಬಂದರೆ ಸುಂದರ ಶೆಟ್ಟಿಯವರಿಗೆ 1,000 ಕೊಡಬೇಕಿತ್ತು, ಮಹಿಳೆಗೆ ಬೇರೆ ಚಾರ್ಜು ಇತ್ತು. ಆದರೆ ಈ ವಿಚಾರ ಸ್ಥಳೀಯವಾಗಿ ಎಲ್ಲರಿಗೂ ಗೊತ್ತಿತ್ತು. ಅಲ್ಲಿಗೆ ಬರುತ್ತಿರುವಂತಹ ಮಹಿಳೆಯನ್ನು ಗುರಿಯಾಗಿಸಿಕೊಂಡು ಪೊಲೀಸರಿಗೆ ಮಾಹಿತಿ ನೀಡಿ ಕಾರ್ಯಾಚರಣೆ ಮಾಡಲಾಗಿತ್ತು. ಆದರೆ ಮಹಿಳೆ ಬದಲಾಯಿತು. ಉಸ್ಮಾನ್ ಮತ್ತು ಉಸ್ಮಾನ್ನ ಹೆಂಡತಿ ಸಿಕ್ಕಿ ಬಿದ್ದರು. ಇದು ಈ ಕಥೆಯ ಅಸಲಿಯತ್ತು. ಇದೀಗ ಪೊಲೀಸರು ಮಾನವ ಕಳ್ಳ ಸಾಗಾಣಿಕೆಯ ಸೆಕ್ಷನ್ ಜಡಿದು ಆರೋಪಿಗಳಿಗೆ ಜಾಮೀನು ಸಿಗದಂತೆ ಮಾಡಿದ್ದಾರೆ. ಅದಕ್ಕಾಗಿ ಬೆಳ್ತಂಗಡಿ ಪೊಲೀಸರನ್ನು ಅಭಿನಂದಿಸಬೇಕು.